ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯ ಗೌಡ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿದೆ. ಈ ಮಟ್ಟಕ್ಕೆ ಯಾವುದಾದ್ರೂ ಒಂದು ಹುಡುಗಿಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿತ್ತು ಅಂತ ಅಂದಿದ್ರೆ ಅವರು ಈ ವಿಚಾರದಿಂದ ಹೊರಗಡೆ ಬರೋದಕ್ಕೆ ತುಂಬಾ ಟೈಮ್ ತಗೊಳ್ತಿದ್ರು. ಅಕಸ್ಮಾತ್ ಯಾರಾದರೂ ವೀಕ್ ಪರ್ಸನ್ ಆಗಿದ್ದರೆ ಅವರು ಇನ್ನು ಮುಂದೆ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಲ್ಲ ಅನ್ನೋ ಮಟ್ಟಕ್ಕೆ ಅವರು ಹೋಗ್ತಿದ್ರು. ಬಟ್ ನಮ್ಮ ಭವ್ಯ ಗೌಡ ಅವರು ಈ ರೀತಿ ಇರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೂ ಸಹ ಅವರು ಬಿಗ್ ಬಾಸಲ್ಲಿ ಇದ್ದಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕವರು ಅಂತ ಇದ್ದಿದ್ದು ಅಂದರೆ ಅದು ಭವ್ಯ ಗೌಡ ಅವರೇ. ಅಲ್ಲಿನೂ ಸಹ ತುಂಬ ಸತಿ ಇವರು ನಾನು ತುಂಬ ಸ್ಟ್ರಾಂಗ್ ಅಂತ ಹೇಳಿ ಪ್ರೂವ್ ಮಾಡಿದ್ದಾರೆ. ಲೈಕ್ ಒಂದು ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು, ಟಾಸ್ಕಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಾಗಿರ್ಬೋದು ಅವರು ನಾನು ತುಂಬಾ ಸ್ಟ್ರಾಂಗ್ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡಿಕೊಂಡೇ ಬಂದಿದ್ದರು. ಆ್ಯಂಡ್ ಈಗಲೂ ಸಹ ಅದನ್ನೇ ಮಾಡ್ತಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಭವ್ಯ ಗೌಡ ಅವರ ಬಗ್ಗೆ ಕೆಟ್ಟ ರೀತಿ ಪೋಸ್ಟ್ಗಳನ್ನು ಅಪ್ಡೇಟ್ ಮಾಡಿ ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸಹ ಟ್ಯಾಗ್ ಮಾಡಿದ. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಗಳು ಸಹ ಭವ್ಯ ಗೌಡ ಅವರ ಪರನೇ ನಿಂತಿದ್ರು. ಮೋಕ್ಷಿತಾ ಅವರಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು ಅಥವಾ ಶಿಶಿರ್ ಅವರಾಗಿರ್ಬೋದು, ಐಶ್ವರ್ಯ ಎಲ್ಲರೂ ಸಹ ಭವ್ಯ ಗೌಡ ಅವರ ಪರ ನಿಂತರು. ತ್ರಿವಿಕ್ರಮು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಅಪ್ಡೇಟ್ ಮಾಡ್ತಾರೆ, ಲೈಕ್ ಯಾರಿಗೂ ಸಹ ಈ ರೀತಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಬೇಡ ಅಂತ ಹೇಳಿ. ಆ್ಯಂಡ್ ಐಶ್ವರ್ಯ, ಶಿಶಿರ್ ಮತ್ತು ಮೋಕ್ಷಿತಾ ಅವರು 3 ಜನನೂ ಸಹ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡುವಂತಹ ಅಧಿಕಾರ ಯಾರಿಗೂ ಇಲ್ಲ. ಆ್ಯಂಡ್ ಈ ರೀತಿಯಾದಂತಹ ನ್ಯೂಸ್ಗಳನ್ನೆಲ್ಲ ಸ್ಪ್ರೆಡ್ ಮಾಡೋದಕ್ಕೂ ಮುಂಚೆ ಅವರ ಫ್ಯಾಮಿಲಿ ಬಗ್ಗೆ ಕೂಡ ಥಿಂಕ್ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಹಾಗೆ ಪರ್ಸ್ನಲ್ ಲೈಫ್ನು ಮತ್ತು ಪ್ರೊಫೆಷ್ನಲ್ ಲೈಫ್ನು ಎರಡನ್ನೂ ಸಹ ಮಿಕ್ಸಪ್ ಮಾಡೋದು ಬೇಡ ಅಂತ ಹೇಳಿ ಅವರು ಸಹ ಕೇಳ್ಕೊಂಡಿದ್ರು. ಈ ರೀತಿ ಭವ್ಯ ಗೌಡ ಅವರ ಪರ ಎಲ್ಲರೂ ನಿಂತರು ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಆದಮೇಲೆ ಭವ್ಯ ಗೌಡ ಅವರು ಸ್ವಲ್ಪ ಬ್ರೇಕ್ ತಗೋತಾರೆ. ಈ ವಿಚಾರದಿಂದ ಅವ್ರಿಗೆ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ತುಂಬಾ ಬೇಜಾರಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಭವ್ಯ ಗೌಡ ಅವರು ಈಗಾಗಲೇ ಸುಮಾರು ಸತಿ ಪ್ರೂವ್ ಮಾಡಿರೋ ಹಾಗೆ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ, ತಲೆಗೆ ಹಾಕ್ಕೊಳ್ದೆ ಅವರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಬ್ಯಾಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 3-4 ಡೇಸಿಂದ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ಗಳನ್ನ ಅಪ್ಡೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾರೋ ಒಂದು ಹುಡುಗಿ ಬೆಳೀತಿದ್ದಾರೆ ಅಂತ ಅಂದಿದ ತಕ್ಷಣ ಈ ಮಟ್ಟಕ್ಕೆ ಅವ್ರಿಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಅದನ್ನು ಯಾರೂ ಸಹ ಮಾಡಬೇಡಿ ಅಂತ ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತಿಗೂ ಸಹ ಹೇಳ್ತಾನೆ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಅಂತ ಹೇಳ್ತಾ, ನಿನ್ನೆ ಹುಣ್ಣಿಮೆ ಇದ್ದಂತಹ ಕಾರಣಕ್ಕಾಗಿ ರಾಯರ ಮಠಕ್ಕೆ ಭೇಟಿ ನೀಡಬೇಕು ಅಂತ ಹೇಳಿ ರಾಯರ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹ ಹೋಗಿದ್ವಿ ರಾಯರ ದರ್ಶನ ಪಡೆದುಕೋಬೇಕು ಅಂತ ಹೇಳಿ. ಆ್ಯಂಡ್ ಫೈನಲ್ ಆಗಿ ನಾವು ಕೊನೆಗೆ ಉಳ್ಕೊಂಡಿದ್ದು ಹೋಟೆಲ್ ಅಬೋಡಾದಲ್ಲಿ. ಆ್ಯಂಡ್ ಇಲ್ಲಿದ್ದಾರೆ ನೋಡ್ರಿ ಇಬ್ಬರು ಜಲ್ಟಾರಿಸು. ಒಬ್ಬಳು ಅದರಲ್ಲಿ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ತೋರಿಸ್ತೀನಿ ನಿಮಗೆ ನಾನು. ವಿಡಿಯೋ ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡು ವೀಡಿಯೋಸ್ ಮಾಡ್ತಿರ್ತಾಳೆ. ಲೈಕ್ ವ್ಲಾಗ್ಸ್ ಮಾಡಬೇಕು ಅಂತ ಹೇಳಿ ವೀಡಿಯೋಸ್ ಮಾಡ್ತಿರ್ತಾಳೆ. ಲೈಕ್ ನೋಡಿ, ಇವಾಗಲೂ ಸಹ ಫೋನ್ ಇಟ್ಕೊಂಡೇ ಓಡಾಡ್ತಿದ್ದಾಳೆ. ಅವಳು ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಅಂದರೆ ಲೈಕ್ ನಾನು ಯೂಟ್ಯೂಬ್ ವ್ಲಾಗರ್ ಆಗಬೇಕು ಅಂತಲೇ ಹೇಳ್ತಾಳೆ. ಆ್ಯಂಡ್ ಈಗ ನನ್ನ ಮಗಳನ್ನೂ ಸಹ ನಾನು ತೋರಿಸ್ತೀನಿ. ಇವಳಿಗೆ ಫೋನಲ್ಲೆಲ್ಲ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ನಾನು ವ್ಲಾಗ್ ಮಾಡಬೇಕು ಅಂತ ಹೇಳಿ ಫೋನ್ ಇಟ್ಕೊಂಡು ನಿಂತ್ಕೊಂಡ್ರು ಸಹ ಅವಳು ನನ್ನ ಬ್ಲಾಗಲ್ಲೂ ಸಹ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನೋಡಿ ಇವಳು ಹೇಗೆ ಆಲ್ರೆಡಿ ಶುರು ಮಾಡಿದ್ದಾಳೆ ಮಾತಾಡೋದಕ್ಕೆ ಫೋನ್ನ ಇಟ್ಕೊಂಡು. ಬಟ್ ಇವಳು ಮಾತ್ರ ನಾನು ವ್ಲಾಗ್ ಮಾಡ್ತಿದ್ರೇ ಸೈಡ್ಗೆ ಹೋಗ್ತಿದ್ಲು. ಲೈಕ್ ನೋಡಿ, ಫೋನ್ ಅವಳ ಕಡೆ ತೋರಿಸಿದ ತಕ್ಷಣವೇ ಓಡ್ತಾ ಇರ್ತಾಳೆ. ಫೋನ್ ಕ್ಲಿಪ್ಸ್ಗೂ ಸಹ ಅವಳು ಬರೋದಿಲ್ಲ. ಆ ರೀತಿ ಫೋನ್ ಕಂಡ್ರೇ ಆಗೋದಿಲ್ಲ ಅನ್ನೋ ರೀತಿ ಆಡ್ತಾಳೆ. ಬಟ್ ಏನು ಫೋನ್ ನೋಡೋದೇ ಇಲ್ಲ ಅನ್ನೋದಿಲ್ಲ. ಬಟ್ ಏನೇನು ನೋಡಬೇಕು ಅದೆಲ್ಲ ನೋಡ್ತಾಳೆ. ಯೂಟ್ಯೂಬಲ್ಲಿ ಇವಾಗಿನ ಜನ್ರೇಷನ್ ಕಿಡ್ಸು ಏನೇನೆಲ್ಲ ನೋಡೋದಕ್ಕೆ ಇಷ್ಟಪಡ್ತಾರೋ ಅದನ್ನೆಲ್ಲ ಸಹ ಇವಳು ಸಹ ನೋಡ್ತಾಳೆ. ಬಟ್ ವ್ಲಾಗ್ಸಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅಥವಾ ಫೋಟೋಸಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅವಳು ಇಷ್ಟಪಡೋದಿಲ್ಲ ಅಷ್ಟೇ. ಆ್ಯಂಡ್ ಮಂತ್ರಾಲಯದಲ್ಲಿ ನೀವು ಈ ರೀತಿಯಾದಂತಹ ಆಟೋಸ್ನ ತುಂಬಾ ನೋಡಿರ್ತೀರ. ಈ ವೆಹಿಕಲಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ ಅಂತಂದರೆ ಡೈರೆಕ್ಟ್ ನಿಮಗೆ ಹೋಟ್ಲಿಂದ ದೇವಸ್ಥಾನದ ಹತ್ರನೇ ಬಿಡ್ತಾರೆ. ಆ್ಯಂಡ್ ಅಲ್ಲೇ ಹೋಟೆಲಲ್ಲಿ ಆಚೆ ಕಡೆ ಎಲ್ಲ ಕ್ಲಿಪ್ಸ್ ತೊಗೋಬೇಕಾದ್ರೆ ಒಬ್ಬ ಸೆಲೆಬ್ರಿಟಿ ಕೂಡ ಸಿಕ್ಕಿದ್ರು ನಮಗೆ. ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಅವರ ದರ್ಶನ ಕೂಡ ಆಯಿತು. ಆ್ಯಂಡ್ ಅವ್ರು ಒಬ್ಬರೇ ಬಂದಿರಲಿಲ್ಲ. ಫಸ್ಟ್ ನಾವು ಒಬ್ಬರೇ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರ ಫ್ಯಾಮಿಲಿ ಪೂರ್ತಿ ಬಂದಿದ್ರು. ಅವ್ರ ಹೆಂಡತಿ ಬಂದಿದ್ರು, ಅವ್ರ ಮಕ್ಕಳು ಇಬ್ಬರು ಸಹ ಬಂದಿದ್ರು. ಆ್ಯಂಡ್ ಹಾಗೆ ಅವ್ರ ಜೊತೆಯಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದರು. ಸೊ ಅವ್ರ ಫ್ಯಾಮಿಲಿ ಪೂರ್ತಿ ಬಂದಿದ್ರು ಅಂತ ಅನಿಸುತ್ತೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಉಪ್ಪಿ ಸರ್ ಮಗ ಬರ್ಡೇ ಇತ್ತಂತೇನೆ. ಸೊ ಆ ಕಾರಣಕ್ಕೋಸ್ಕರ ಅವರು ರಾಯರ ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿದ್ದರು. ಆ್ಯಕ್ಚುಲಾಗಿ ಅವ್ರ ಮಗನ ಬರ್ಡೇ ಇದ್ದಿದ್ದು ಮಂಡೇ. ಅವರೆಲ್ಲರೂ ಕಂಪ್ಲೀಟ್ ಫ್ಯಾಮಿಲಿ ಸಂಡೇನೇ ಬಂದಿದ್ದರು. ಸಂಡೇ ಕೂಡ ಒಂದು ದರ್ಶನ ಮಾಡಿದ್ರು. ಆ್ಯಂಡ್ ಮಂಡೇ ಕೂಡ ದರ್ಶನ ಮಾಡಿದ್ರು. ಮಂಡೇ ಮಾರ್ನಿಂಗೇ ದರ್ಶನ ಮಾಡಿದ್ರು. ನಂತರ ಉಪ್ಪಿ ಅವ್ರ ಜೊತೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಳ್ಳೋಷ್ಟರಲ್ಲಿ ನಮಗೂ ಕೂಡ ಕೀಸ್ ಕೊಟ್ಟರು. ರೂಮ್ ಅಲಾಟ್ ಆಗಿತ್ತು. ನಾವು ನಂತರ ನಮ್ಮ ರೂಮ್ಸ್ಗಳಿಗೆ ಹೋದ್ವಿ. ಇಲ್ಲಿ ನೋಡಿ, ಇವಳು ಲೆಫ್ಟ್ ಸೈಡ್ ರೂಮ್ಗೆ ಹೋಗ್ಬೇಕಾ ರೈಟ್ ಸೈಡ್ ರೂಮ್ಗೆ ಹೋಗ್ಬೇಕಾ ಅಂತ ಲೆಕ್ಕಾಚಾರ ಹಾಕ್ತಿದ್ದಾಳೆ. ಆ್ಯಂಡ್ ರೂಮ್ ಒಳಗಡೆ ಬಂದಿದ ತಕ್ಷಣ ರೂಮಲ್ಲಿ ಏನೇನಿದೆ ಅಂತ ಹೇಳಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಬ್ವಿಯಸ್, ಅದು ಎಲ್ಲ ಮಕ್ಕಳು ಅದನ್ನೇ ಮಾಡ್ತಾರೆ ಅಲ್ವಾ. ಯಾವುದಾದ್ರೂ ಒಂದು ರೂಮ್ಗೆ ಹೋಗಿದ ತಕ್ಷಣ ಆ ರೂಮಲ್ಲಿ ಏನೇನಿದೆ ಅದನ್ನೆಲ್ಲ ಸಹ ಫಸ್ಟ್ ನೋಡಿಬಿಡ್ಬೇಕು. ನಂತರ ನಾವು ಲಗೇಜೆಲ್ಲ ಇಟ್ಬಿಟ್ಟು ಸ್ವಲ್ಪ ಕಾಫಿ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿ ಹೊರಗಡೆ ಹೋದ್ವಿ. ಅಲ್ಲಿ ಹೋದಾಗ ಹೋಟೆಲಲ್ಲಿ ಇದ್ದಂತಹ ಟಿಶ್ಯೂ ಪೇಪರ್ಸ್ನ ಎತ್ಕೊಂಡು ಅದನ್ನು ಬೋಟ್ ರೀತಿ ಮಾಡಿ ನನ್ನ ಮಗಳು ಬುರ್ರ್ ಅಂತ ಹೇಳಿ ಗಾಡಿ ಬಿಟ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ಎಲ್ಲರೂ ಸಹ ಅವ್ರಿಗೆ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡು ಕೂತಿದ್ವಿ. ನಾವಲ್ಲಿ
ಮಸಾಲೆ ಪುರಿ ಮತ್ತು ಪಾನಿಪುರಿ ಇದ್ದಿದ್ದು ನೋಡಿ ಕಾಫಿ ಟೀ ಏನೂ ಆರ್ಡರ್ ಮಾಡಿಲ್ಲ, ಜಸ್ಟ್ ಮಸಾಲೆ ಪುರಿ ಮತ್ತು ಪಾನಿಪುರಿ ತೊಗೊಂಡು ತಿನ್ನೋಣ ಅಂತ ಹೇಳಿ ಅದನ್ನೇ ಪ್ರಿಫರ್ ಮಾಡ್ಕೊಂಡು ತಿಂದ್ವಿ. ನಂತರ ಮತ್ತೆ ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಅರೌಂಡ್ ಒಂದು 7:30 ಅಷ್ಟರಲ್ಲಿ ನಾವು ಮತ್ತೆ ದರ್ಶನ ಮಾಡೋದಕ್ಕೆ ಬಂದ್ವಿ. ದರ್ಶನ ಮಾಡೋದಕ್ಕೆ ಬಂದಾಗ ಅಲ್ಲಿ ರಾಯರ ಮಠಕ್ಕೆ ಹೋದಾಗ ಫಸ್ಟ್ ರಾಯರ ದರ್ಶನ ಮಾಡೋದಕ್ಕೂ ಮುಂಚೆ ಮಾಂಚಾಳಮ್ಮ ದೇವಿಯ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಂತರ ಆ ದೇವಿ ದರ್ಶನ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಸಹ ಪಡೆದುಕೊಂಡ್ವಿ. ರಾಯರ ದರ್ಶನ ಆದಮೇಲೆ ಮುಂದೆಗಡೆ ಬಂದು ಎಂಟ್ರೆನ್ಸಲ್ಲಿ ಒಂದಿಷ್ಟು ವೀಡಿಯೋ ಕ್ಲಿಪ್ಸ್ಗಳನ್ನು ತೊಗೊಂಡ್ವಿ. ಅಲ್ಲಿ ಸಹ ಒಂಥರ ಪಾಸಿಟಿವ್ ವೈಬೇ ಸಿಗ್ತಿರುತ್ತೆ. ಅಲ್ಲಿ ಆ ಬೋರ್ಡ್ ನೋಡ್ತಿದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುವೆ ಅಂತ ಇರೋ ಬೋರ್ಡ್ನ ನೋಡ್ತಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತಿರುತ್ತೆ. ಮಂತ್ರಾಲಯದಲ್ಲಿ ಬೇರೆ ಯಾವುದೇ ಕ್ಷೇತ್ರದಲ್ಲೂ ಸಿಗದೇ ಇರುವಂತಹ ಪಾಸಿಟಿವ್ ವೈಬ್ಸ್ ನಮಗೆ ಮಂತ್ರಾಲಯದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಅವರು ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ನಾವು ಕೂಡ ರಾಯರ ಭಕ್ತರು ಅಂತ ಹೇಳಿ. ಸೊ ದಿನಕ್ಕೆ ಲಕ್ಷಾಂತರ ಜನ ರಾಯರ ದರ್ಶನ ಪಡೆದುಕೊಳ್ತಾರೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಹೋಗ್ತಿರ್ತಾರೆ, ಸಾಕಷ್ಟು ಜನ ಬರ್ತಿರ್ತಾರೆ. ಒಂದೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಲೈಕ್ ನೀವು ಬೇರೆ ದೇವಸ್ಥಾನಗಳಲ್ಲಿ ಅಂದರೆ ತಿರುಪತಿ, ಧರ್ಮಸ್ಥಳ ಈ ರೀತಿ ಬೇರೆ ದೇವಸ್ಥಾನದಲ್ಲಿ ಯಾವ ರೀತಿ ಕ್ಯೂ ಸಿಸ್ಟಮ್ ಇದೆ ಆ ರೀತಿಯಾದಂತಹ ಕ್ಯೂ ಸಿಸ್ಟಮ್ ಇಲ್ಲಿಲ್ಲ. ಜನಗಳು ಎಷ್ಟೇ ಜನ ಬಂದರೂ ಅವ್ರ ಪಾಡಿಗೆ ಅವರು ರಾಯರ ದರ್ಶನ ಮಾಡಿಕೊಂಡು ಮೂವ್ ಆಗ್ತಿರ್ತಾರೆ. ಸೊ ದರ್ಶನ ಮಾತ್ರ ಬೇಗನೆ ಆಗುತ್ತೆ. ಬೇರೆ ದೇವಸ್ಥಾನದಲ್ಲಿ ಅರ್ಧ ದಿವಸ, 1 ಅವರು 2 ಅವರು ಅಥವಾ ಒಂದು ದಿವಸ ಎಲ್ಲ ಕಂಪ್ಲೀಟಾಗಿ ಕಾಯ್ತಾರೆ ತಿರುಪತಿ ದೇವಸ್ಥಾನದಲ್ಲಿ. ಆ ರೀತಿಯಾಗಿ ಕಾಯುವಂತಹ ಅವಶ್ಯಕತೆ ರಾಯರ ಮಠದಲ್ಲಿ ಇರೋದಿಲ್ಲ. ನೋಡಿ, ಈ ರೀತಿ ಸಾವಿರಾರು ಜನ ಒಂದು ಸತಿಗೆ ದರ್ಶನಕ್ಕೆ ಹೊರಗಡೆ ಹೋಗ್ತಾರೆ ಆ್ಯಂಡ್ ಹೋದವರೆಲ್ಲ ಹೊರಗಡೆ ಬರ್ತಿರ್ತಾರೆ. ಯಾರೂ ಕೂಡ ಅಲ್ಲಿ ಕ್ಯೂ ಸಿಸ್ಟಮ್ ಮಾಡ್ಕೊಂಡು ನಿಂತ್ಕೊಂಡಿರೋದಿಲ್ಲ ಆ್ಯಂಡ್ ಸಾಕಷ್ಟು ಜನ ದರ್ಶನ ಪಡ್ಕೊಳ್ತಾರೆ. ದರ್ಶನ ಪಡ್ಕೊಂಡ್ವಿ ನಾವು. ತುಂಬಾ ನೆಮ್ಮದಿ ಅನಿಸ್ತು ಮನಸ್ಸಿಗೆ. ದೇವಸ್ಥಾನದೊಳಗಡೆ ಎಲ್ಲಿಯೂ ಸಹ ಕ್ಯೂ ಸಿಸ್ಟಮ್ ಮಾಡದೇ ಇರೋರು ಪ್ರಸಾದ ಕೊಡೋ ಕಡೆ ಮಾತ್ರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಲೈಕ್ ಅಲ್ಲಿ ಮಾತ್ರ 2 ಕೌಂಟರ್ಸಲ್ಲಿ ಮಾತ್ರ ಪ್ರಸಾದನ ಕೊಡ್ತಾರೆ. ಅಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ ರಾಯರ ಪ್ರಸಾದವನ್ನು ತಿನ್ನಬೇಕು ಅಂತ ಹೇಳಿ. ಅಲ್ಲಿ ತುಂಬಾ ರಶ್ ಇತ್ತು ಆ್ಯಂಡ್ ಪ್ರಸಾದ ಕೊಡೋದು ಕೂಡ ಲೇಟ್ ಆಗ್ತಿತ್ತು. 4 ಕೌಂಟ್ರ್ ಪ್ರಸಾದ ಕೊಡೋಕ್ಕೆ ಅಂತ ಇದ್ದರೂ ಸಹ ಜಸ್ಟ್ 2 ಕೌಂಟ್ರಲ್ಲಿ ಪ್ರಸಾದನ ಕೊಡ್ತಿದ್ರು. ಇದು ಸ್ವಲ್ಪ ಬೇಜಾರಾಯಿತು. ಲಾಸ್ಟ್ ಫೈನಲಿ ನನ್ನ ಮಗಳ ಜೊತೆ ಒಂದು ವೀಡಿಯೋ ಕ್ಲಿಪ್ಪನ್ನು ಮಾಡಿಕೊಂಡು ರೀಲ್ಸ್ಗೆ ಹಾಕೋಕ್ಕೆ ಅಂತ ಒಂದು ವೀಡಿಯೋವನ್ನು ಮಾಡಿಸ್ಕೊಂಡು ನಂತರ ರಾಯರ ದರ್ಶನ ಎಲ್ಲ ಆರಾಮಾಗಿ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಬಂದ್ವಿ. ನಾನು ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ಜಾಸ್ತಿ ಅಪ್ಲೋಡ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ನಾನು ಕಾರಲ್ಲಿ ಹೋಗಬೇಕಾದಾಗೆಲ್ಲ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಜಸ್ಟ್ ಹತ್ತತ್ರ 2 ಕಿಲೋಮೀಟರ್ಸ್ ಕಾರಲ್ಲಿ ಹೋಗ್ತೀವಿ ಅಂತಂದ್ರೆ ಆ ರೀತಿ ವಾಮಿಟಿಂಗ್ ಸೆನ್ಸೇಷನ್ ಶುರುವಾಗ್ಬಿಡುತ್ತೆ ನನಗೆ. ಸೊ ಅದಕ್ಕೋಸ್ಕರ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಏನೂ ಮಾಡೋದಿಲ್ಲ, ಜಸ್ಟ್ ಮಲ್ಕೊಂಬಿಡ್ತೀನಿ ಅಷ್ಟೇ. ವಾಮಿಟಿಂಗ್ ಕಂಟ್ರೋಲ್ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಡ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಏನೂ ಸಹ ಮಾಡೋದಕ್ಕೆ ಹೋಗೋದಿಲ್ಲ ಕಾರಲ್ಲಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.